ತಮಿಳುನಾಡಿನ ತಿರುಪುರಂ ಕುಂಡ್ರಂನ ಬೆಟ್ಟದ ಮೇಲೆ ಕಾರ್ತಿಕ ದೀಪವನ್ನು ಬೆಳಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಾಲಿನ್ ಸರ್ಕಾರ ಮತ್ತು ಹಿಂದೂ ಸಂಘಟನೆಗಳ ನಡುವೆ ದೊಡ್ಡ ಜಿದ್ದಾಜಿದ್ದಿ ನಡೀತಾ ಇತ್ತು. ಇದರ ನಡುವೆ ಮಧುರೈ ಪೀಠದ ಅಂದರೆ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದ ಏಕಸದಸ್ಯ ಪೀಠದ ಆದೇಶ ಸ್ಟಾಲಿನ್ ಸರ್ಕಾರವನ್ನು ಕೆರಳಿಸಿತ್ತು. ಮೇಲ್ಮನವಿ ಹೋಯಿತು. ಈಗ ದ್ವಿಸದಸ್ಯ ಪೀಠವೂ ಕೂಡ ಮೊದಲನ ತೀರ್ಪನ್ನು ಎತ್ತಿ ಹಿಡಿದಿರುವಂಥದ್ದು ಸ್ಟಾಲಿನ್ ಸರ್ಕಾರಕ್ಕೆ ತೀವ್ರ ಮುಖಭಂಗವನ್ನು ಉಂಟು ಮಾಡಿದೆ. ಈಗ ಸ್ಟಾಲಿನ್ ಸರ್ಕಾರ ವಿಭಾಗೀಯ ಪೀಠದ ಆದೇಶವನ್ನು ಪಾಲಿಸಬೇಕಾಗಿದೆ. ಯಾಕಂದರೆ ಹೈಕೋರ್ಟ್ನ ವಿಭಾಗೀಯ ಪೀಠ ಇವತ್ತು ಸ್ಟಾಲಿನ್ ಸರ್ಕಾರದ ನಡೆಗೆ ಚೀಮಾರಿ ಹಾಕಿದೆ. ದೀಪೋತ್ಸವಕ್ಕೆ ಅನುಮತಿ ಕೊಟ್ಟಿದೆ. ತಮಿಳುನಾಡಲ್ಲಿ ಇದೇ ವರ್ಷ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಚುನಾವಣೆ ಹೊತ್ತಲ್ಲೇ ಡಿಎಂಕೆ ನಾಯಕ, ತಮಿಳುನಾಡು ಸಿಎಂ ಆಗಿರುವ ಎಂಕೆ ಸ್ಟಾಲಿನ್ ಹಿಂದೂಗಳನ್ನ ಕೆರಳಿಸುವ ಕೆಲಸ ಮಾಡಿದ್ರು. ಮಧುರೈನ ತಿರುಪ್ಪರನ್ ಕುಂದ್ರಂ ಬೆಟ್ಟಗಳ ಮೇಲಿರುವ ದರ್ಗಾದ ಬಳಿ ದೀಪ ಬೆಳಗಲು ಹಿಂದೂಗಳಿಗೆ ಅನುಮತಿ ಕೊಡದೆ ವಿವಾದ ಎಬ್ಬಿಸಿದ್ರು. ಪ್ರಕರಣ ಕೋರ್ಟಿಗೆ ಹೋಯಿತು. ಆಗ ಮಧುರೈ ಪೀಠದ ನ್ಯಾಯಾಧೀಶ ಜಿಆರ್ ಸ್ವಾಮಿನಾಥನ್ ದೀಪ ಹಚ್ಚೋದ್ರಿಂದ ಸರ್ಕಾರಕ್ಕೆ ಸಮಸ್ಯೆ ಆಗುವುದಿಲ್ಲ ಅಂಥೇಳಿ ದೀಪಾರಾಧನೆಗೆ ಅವಕಾಶ ಕೊಟ್ಟಿದ್ರು. ಆದರೆ ಜಡ್ಜ್ ಅವರ ಪದಚ್ಯುತಿಗೆ ಆಗ್ರಹಿಸಿ ಸಂಸತ್ ಕಲಾಪದ ವೇಳೆ ಡಿಎಂಕೆ ಮತ್ತು ಕಾಂಗ್ರೆಸ್ ಸಂಸದರು ಸ್ಪೀಕರ್ಗೂ ದೂರು ಕೊಟ್ಟಿದ್ರು. ಡಿಸೆಂಬರ್ ಮೊದಲ ವಾರದಿಂದಲೂ ವಿವಾದ ನಡೀತಾನೇ ಇತ್ತು. ಆದರೆ ಇವತ್ತು ತಮಿಳುನಾಡು ಸರ್ಕಾರಕ್ಕೆ ಮತ್ತೆ ತೀವ್ರ ಮುಖಭಂಗ ಆಗಿದೆ. ಸಂಪ್ರದಾಯದಂತೆ ತಿರುಪ್ಪರನ್ ಕುಂದ್ರಂ ಬೆಟ್ಟಗಳ ಮೇಲಿನ ದರ್ಗಾ ಬಳಿ ದೀಪೋತ್ಸವ ನಡೆಸಲು ಮದ್ರಾಸ್ ಹೈಕೋರ್ಟ್ ವಿಭಾಗೀಯ ಪೀಠ ಖಡಕ್ ಆದೇಶ ಮಾಡಿದೆ. ತಿರುಪ್ಪರನ್ ಕುಂದ್ರಂ ದರ್ಗಾ ಬಳಿ ದೀಪ ಹಚ್ಚಬಹುದು. ದೀಪ ಹಚ್ಚುವುದು ಪ್ರಾಚೀನ ಹಿಂದೂ ಸಂಪ್ರದಾಯ. ದೀಪಸ್ತಂಭ ಸ್ಥಳವು ಸುಬ್ರಹ್ಮಣ್ಯ ದೇಗುಲಕ್ಕೆ ಸೇರಿದ್ದು. ದೀಪಂ ವಕ್ಫ್ ಮಂಡಳಿ ಆಸ್ತಿಯೂ ಅಲ್ಲ, ದರ್ಗಾದ ಆಸ್ತಿಯೂ ಅಲ್ಲ. ದೀಪೋತ್ಸವದಿಂದ ಸಮಾಜದಲ್ಲಿ ಶಾಂತಿ ಭಂಗ ಆಗಲ್ಲ. ದೀಪ ಹಚ್ಚೋದ್ರಿಂದ ಸಮಾಜದಲ್ಲಿ ಅಶಾಂತಿ ಮೂಡುವುದಿಲ್ಲ. ಹೀಗಾಗಿ ಶಾಂತಿ ಭಂಗ ಆಗುತ್ತೆ ಅನ್ನೋ ಸರ್ಕಾರದ ವಾದಗಳು ಹಾಸ್ಯಾಸ್ಪದ, ನಂಬಲು ಕಷ್ಟವಾಗಿದ್ದು ಹಿಂದೂಗಳು ದೀಪ ಬೆಳಗಲು ಅನುಮತಿಸಲಾಗಿದೆ ಅಂತ ನ್ಯಾಯಮೂರ್ತಿಗಳಾದ ಜಿ ಜಯಚಂದ್ರನ್ ಹಾಗೂ ಕೆಕೆ ರಾಮಕೃಷ್ಣನ್ ಅವರಿದ್ದ ಪೀಠ ತೀರ್ಪಿನಲ್ಲಿ ಹೇಳಿದೆ. ಅಂದಹಾಗೆ ಇದೇ ತಿರುಪ್ಪರನ್ ಕುಂದ್ರಂ ಬೆಟ್ಟದಲ್ಲಿರುವ ಹಜರತ್ ಸುಲ್ತಾನ್ ದರ್ಗಾದಲ್ಲಿ ಸಂತನಕೂಡು ಉತ್ಸವ ನಡೆಯುತ್ತಿದೆ. ಈಗ ಮದ್ರಾಸ್ ಹೈಕೋರ್ಟ್ ದೀಪೋತ್ಸವಕ್ಕೂ ಅನುಮತಿ ಕೊಟ್ಟಿದ್ದು ಸೂಕ್ತ ವ್ಯವಸ್ಥೆ ಮತ್ತು ಭದ್ರತೆ ಒದಗಿಸಲು ಸೂಚಿಸಿದೆ. ಮದ್ರಾಸ್ ಹೈಕೋರ್ಟ್ನ ಇವತ್ತಿನ ತೀರ್ಪು ಎಡಪಂಥೀಯರು ಮತ್ತು ಸ್ಟಾಲಿನ್ ಸರ್ಕಾರಕ್ಕೆ ತೀವ್ರ ಮುಜುಗರ ತಂದಿದ್ರೆ, ಬಲಪಂಥೀಯರು, ಹಿಂದೂಗಳು, ಅದರಲ್ಲೂ ಬಿಜೆಪಿಯವರು ಸಂಭ್ರಮ ಆಚರಿಸ್ತಾ ಇದ್ದಾರೆ. The Honorable High Court of Tamil Nadu in a division bench order today has given justice to the devotees atop the Thiruparan Kundram hills where Bhagwan Murugan resides, where for centuries ದೇವಸ್ಥಾನದ ಗುಡ್ಡದ ಮೇಲೆ ದೀಪ ಹಚ್ಚಬೇಕು ಅನ್ನಂತ ಒಂದು ವ್ಯವಸ್ಥೆ ಆದಾಗ ಅನೇಕರು ಇದನ್ನು ವಿರೋಧ ಮಾಡಿದರು. ಕೊನೆಗೆ ಇವತ್ತು ತಾನೇ ಕೋರ್ಟಿಂದ ಆದೇಶ ಆಗಿದೆ, ಇಲ್ಲಿ ದೀಪ ಹಚ್ಚಬೇಕು ಅಂತ. ಇದು ನಿಜಕ್ಕೂ ಕೂಡ ಹಿಂದೂ ಸಮಾಜಕ್ಕೆ ಸಿಕ್ಕಂತ ಒಂದು ದಿಗ್ವಿಜಯ ಇದೆ. ಏನೇ ಆಗ್ಲಿ, ತಿರುಪ್ಪರನ್ ಕುಂದ್ರಂ ಬೆಟ್ಟದಲ್ಲಿ ಮುರುಗನ್ ಸ್ವಾಮಿ, ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಗಳಿವೆ. ಅದೇ ಬೆಟ್ಟದ ತುದಿಯಲ್ಲಿ ಸಿಕಂದರ್ ದರ್ಗಾನೂ ಇದೆ. ನೂರಾರು ವರ್ಷಗಳಿಂದ ನಡೆದು ಬರ್ತಿದ್ದ ಸಂಪ್ರದಾಯಬದ್ಧವಾಗಿ ಧರ್ಮಾತೀತವಾಗಿ ದೀಪೋತ್ಸವ ನಡೀತಾ ಇತ್ತು. ಆದರೆ ಚುನಾವಣೆ ಹೊತ್ತಲ್ಲಿ ವಿವಾದ ಎಬ್ಬಿಸಿ ಸ್ಟಾಲಿನ್ ಸರ್ಕಾರ ವಿವಾದವನ್ನ ಮೈಮೇಲೆ ಎಳ್ಕೊಂಡಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.